ಡಿ ಬಾಸ್ ದಚ್ಚು ಬಗ್ಗೆ ಸಿಎಂ ಡಿಕೆ ಶಾಕಿಂಗ್ ಮಾತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಂದ ರಿಲೀಸ್ ಆಗ್ತಾರ ಅನ್ನುವಂತ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಶಾಕಿಂಗ್ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಡಿ ಬಾಸ್ ದಚ್ಚು ಬಗ್ಗೆ ಸಿಎಂ ಡಿಕೆ ಶಾಕಿಂಗ್ ಮಾತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಂದ ರಿಲೀಸ್ ಆಗ್ತಾರಾ ಎನ್ನುವಂತ ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಚ್ಚುಗೆ ತಾತ್ಕಾಲಿಕ ಮುಕ್ತಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಮುಕ್ತಿ ಪಡಿತಾರ ಕಾಟೇರ. ದರ್ಶನ್ ಬಿಡುಗಡೆ ಮಾಡಿಸಲು ಡಿ ಫ್ಯಾನ್ಸ್ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಜೈಲು ಸೇರಿರುವ ನಟ ದರ್ಶನ್ ಹೊರತರಲು ಡಿಕೆಶಿಗೆ ಮನವಿ. ಆದ್ರೆ ಸಿಎಂ ಡಿಕೆಗೆ ದರ್ಶನ್ ಅಭಿಮಾನಿಗಳಿಂದ ಒಕ್ಕೊರಲ ಮನವಿಯಾಗಿದೆ. ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು? ನಿನ್ನೆ ಕನಕಪುರದಲ್ಲಿ ಸಿಎಂ ಡಿಕೆ ಭಾಷಣದ ವೇಳೆ ಭಾರಿ ಹೈ ಡ್ರಾಮಾ ನಡೆಯುತ್ತೆ. ಡಿ ಬಾಸ್ ಬಿಡಿಸಿ ಎಂದು ಒಂದೇ ಸಮನೆ ಕೂಗು. ಸಿಎಂ ಡಿಕೆ ಶಿವಕುಮಾರ್ ಗಮನ ಸೆಳೆದ ಡಿ ಬಾಸ್ ಫ್ಯಾನ್ಸ್. ಜೈಲಿನಲ್ಲಿರುವ ನಟ ದರ್ಶನ್ ಬಿಡಿಸಿ ಎಂದು ಕೂಗಿದ ದಚ್ಚು ಫ್ಯಾನ್ಸ್. ದರ್ಶನ್ ಅಭಿಮಾನಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೇನು, ಏನ್ ಆನ್ಸರ್ ಕೊಟ್ರು? ಅಶ್ವವೇಗ ನ್ಯೂಸ್ನಲ್ಲಿ ಡಿ ಬಾಸ್ ಫ್ಯಾನ್ಸ್ ಕೂಗು, ಡಿಕೆ ರಿಯಾಕ್ಷನ್. ಕನಕಪುರದಲ್ಲಿ ಡಿಕೆಗೆ ಡಿ ಬಾಸ್ ದಚ್ಚು ಬಗ್ಗೆ ಸಿಎಂ ಡಿಕೆ ಶಾಕಿಂಗ್ ಮಾತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಂದ ರಿಲೀಸ್ ಆಗ್ತಾರ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಚ್ಚುಗೆ ತಾತ್ಕಾಲಿಕ ಮುಕ್ತಿ ಸಿಗುತ್ತಾ? 1 ವರ್ಷದೊಳಗೂ ಬೇಲ್ ಇಲ್ಲ ಅಂತ ಹೇಳಿಬಿಡುವಂತ ಕೋರ್ಟ್ ಖಡಕ್ ಆಗಿ ಹೇಳ್ಬಿಟ್ಟಿರುತ್ತೆ. 1 ವರ್ಷದಲ್ಲೂ ವರೆಗೂ ಬೇಲ್ಗೆ ಅರ್ಜಿ ಹಾಕುವಂತಿಲ್ಲ. ಅಂದ್ರೆ ಏನು, ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆಯಲ್ಲ, ಸಾಕ್ಷಿಗಳ ವಿಚಾರಣೆ ಮುಗಿಯೋವರೆಗೂ ಬೇಲ್ಗೆ ಅರ್ಜಿ ಹಾಕುವಂತಿಲ್ಲ ಅಂತ ಕೋರ್ಟ್ ಈಗಾಗಲೇ ಖಡಕ್ ಆಗಿ ಹೇಳ್ಬಿಟ್ಟಿದೆ. ಬಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಡಿಕೆ ಶಿವಕುಮಾರ್ಗೆ ಮಾಡಿರುವಂತಹ ಮನವಿ ಏನಂತ ಅಂದ್ರೆ, ದರ್ಶನ್ನ ಜೈಲಿಂದ ಬಿಡಿಸ್ತೀರಾ? ತಾತ್ಕಾಲಿಕವಾಗಿ ಮುಕ್ತಿ ಸಿಗುತ್ತಾ? ಡಿ ಬಾಸ್ ಅನ್ನ ಬಿಡಿಸಿ ಅಂತ ಫ್ಯಾನ್ಸ್ ಕೂಗು. ಇದಕ್ಕೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು? ಸಿಎಂ ಡಿಕೆ ಶಿವಕುಮಾರ್ ಗಮನ ಸೆಳೆದ ಡಿ ಬಾಸ್ ಫ್ಯಾನ್ಸ್. ಬಟ್ ಇದಕ್ಕೆ ಡಿಕೆ ಶಿವಕುಮಾರ್ ಆನ್ಸರ್ ಏನ್ ಆನ್ಸರ್ ಕೊಟ್ರು? ಇದು ಜಾಸ್ತಿ. ಅಶ್ವವೇಗ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ ಇದಕ್ಕೆ ಏನು ಉತ್ತರವನ್ನ ಕೊಟ್ರು ಅನ್ನುವಂಥದ್ರ ವಿಡಿಯೋವನ್ನ ನಾವು ತೋರಿಸ್ತೀವಿ. ದರ್ಶನ್ ಜೈಲಿನಿಂದ ತಾತ್ಕಾಲಿಕವಾಗಿ ಮುಕ್ತಿ ಸಿಗುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಬಾಸ್ ಫ್ಯಾನ್ಸ್ ಕೂಗಿಗೆ ಸೊಪ್ಪು ಹಾಕದ ಸಿಎಂ ಡಿಕೆ ಶಿವಕುಮಾರ್. ಯಾವ ಡಿ ಬಾಸ್ ಕೂಡ ಇಲ್ಲ, ಸುಮ್ಮನಿರಿ ಎಂದ ಸಿಎಂ ಡಿಕೆ. ಗಲಾಟೆ ಮಾಡಿದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಎಂದು ಡಿಕೆ ವಾರ್ನ್ ಮಾಡಿದ್ರು. ಸಿಎಂ ಡಿಕೆ ವಾರ್ನಿಗೆ ಗಪ್ ಚುಪ್ಪಾದ ನಟ ದರ್ಶನ್ ಫ್ಯಾನ್ಸ್. ಡಿ ಬಾಸ್ ಫ್ಯಾನ್ಸ್ ಮನವಿ ತಿರಸ್ಕಾರ ಮಾಡಿದ್ರ ಸಿಎಂ ಡಿಕೆಶಿ. ಯಾವ ಡಿ ಬಾಸ್ ಇಲ್ಲ ಅಂದಿದ್ಯಾಕೆ ಸಿಎಂ ಡಿಕೆ ಶಿವಕುಮಾರ್? ದರ್ಶನ್ ವಿರುದ್ಧ ಇನ್ನೂ ಮುನಿಸು ಮರೆತಿಲ್ವಾ ಸಿಎಂ? ಬಂಡೆ 2019ರ ಘಟನೆಯನ್ನ ಇನ್ನೂ ಮರೆತಿಲ್ವಾ ಸಿಎಂ ಡಿಕೆಶಿ? ದರ್ಶನ್ ಬಿಡುಗಡೆಗೆ ಸಹಾಯ ಮಾಡಲ್ವಾ ಮುಖ್ಯಮಂತ್ರಿ ಡಿಕೆ? ಡಿ ಬಾಸ್ ಫ್ಯಾನ್ಸ್ ಮನವಿಗೆ ಕಿಮ್ಮತ್ತು ಕೊಡಲ್ವಾ ಡಿಕೆ ಶಿವಕುಮಾರ್? ಡಿ ಬಾಸ್ ಅನ್ನ ಬಿಡಿಸಿ ಎನ್ನುವಂತ ಕೂಗಿಗೆ ಸೊಪ್ಪು ಹಾಕ್ತಿಲ್ಲ ಡಿಕೆ ಶಿವಕುಮಾರ್. ಯಾವ ಡಿ ಬಾಸ್ ಇಲ್ಲ ಸುನ್ನೋಡ, ಯಾವ ಡಿ ಬಾಸ್ ಇಲ್ಲ ಸುನ್ನೋಡ, ಯಾವ ಡಿ ಬಾಸ್ ಇಲ್ಲ ಸುನ್ನೋಡ. ನಮಸ್ಕಾರ ಆಗ್ಬೋದಲ್ಲ? ಯಾವ ಡಿ ಬಾಸ್ ಇಲ್ಲ ಸುನ್ನೋಡ, ಯಾವ ಡಿ ಬಾಸ್ ಇಲ್ಲ ಸುನ್ನೋಡ, ಯಾವ ಡಿ ಬಾಸ್ ಇಲ್ಲ ಸುನ್ನೋಡ. ನಮಸ್ಕಾರ ಆಗ್ಬೋದಲ್ಲ? ಯಾವ ಡಿ ಬಾಸ್ ಇಲ್ಲ ಸುನ್ನೋಡ, ಯಾವ ಡಿ ಬಾಸ್ ಇಲ್ಲ ಸುನ್ನೋಡ, ಯಾವ ಡಿ ಬಾಸ್ ಇಲ್ಲ ಸುನ್ನೋಡ. ಕನಕಪುರದಲ್ಲಿ ಭಾಷಣ ಮಾಡುವಂತಹ ವೇಳೆ ಆಗಿರುವಂತಹ ಘಟನೆ ಅದು. ಏನು ಡಿಕೆ ಶಿವಕುಮಾರ್ ಸ್ಟೇಜ್ ಮೇಲೆ ಹೋಗ್ತಾರಲ್ಲ, ಆವಾಗ ಡಿ ಬಾಸ್ ಅಂತ ಡಿ ಬಾಸ್ ಫ್ಯಾನ್ಸು ಕೂಗ್ತಾರೆ. ಯಾವ ಡಿ ಬಾಸು ಇಲ್ಲ, ಸುಮ್ಮನಿರು ಅಂತ ಹೇಳಿರುವಂಥದ್ದು.
ಸೊ ಅಂದರೆ ಡಿ ಕೆ ಶಿವಕುಮಾರ್ ಈಗ ಸಿಎಂ ಆಗಿದ್ದಾರೆ. ದರ್ಶನ್ ಅವರ ಬಿಡಿಸುವಂಥ ಪ್ರಯತ್ನದಲ್ಲಿ ಏನಾದರೂ ಆಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಡಿ ಬಾಸ್ ಅಂತ ಫ್ಯಾನ್ಸ್ಗಳು ಕೂಗನ್ನು ಹಾಕ್ತಾರೆ. ಆದರೆ ಇದಕ್ಕೆ ಸೊಪ್ಪು ಹಾಕಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಇದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಒಂದು ಕಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವಂತಹ ಬದಲಾವಣೆಗಳು, ಅಂದರೆ ಡಿ ಬಾಸ್ ವಿಚಾರದಲ್ಲಿ ಈ ಹಿಂದೆ ವಿಜಯಲಕ್ಷ್ಮಿ ಭೇಟಿಯನ್ನು ಕೊಟ್ಟಿದ್ರು ದರ್ಶನ್ ಅವರನ್ನ ಅನ್ನುವಂಥ ಒಂದು ಸುದ್ದಿ ಆಗಿತ್ತು. ಸೊ ಅದಾದ ಮೇಲೆ ಡಿ ಬಾಸನ್ನು ಬಿಡಿಸಿ ಅನ್ನುವಂಥ ಕೂಗಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ರೆಸ್ಪಾನ್ಸು ಇದು ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ. ಯಾವ ಡಿ ಬಾಸ್ ಇಲ್ಲ ಸುಮ್ಮನಿರೋ ಅನ್ನುವಂಥ ವಿಚಾರ ಎಲ್ಲ ಕೂಡ ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಎಸ್ ವನಿತಾ, ಏನು ಈ ಒಂದು ಘಟನೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕಬ್ಬಾಳಮ್ಮ ದೇವಸ್ಥಾನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಕೆಲವಷ್ಟು ಜನ ಏನು ಡಿ ಬಾಸ್ ಅಂತ ಇನ್ನೊಂದು ಕೂಗಾಟವನ್ನು ಮಾಡಿರುವಂಥದ್ದು ಇದೇನು ಮೊದಲನೇ ಬಾರಿ ಕೂಡ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಏನೊಂದು ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಕೂದ್ರು ಕೂಡ ಅಥವಾ ಮತ್ತೊಂದು ಬೇರೊಂದು ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ, ಆ ಒಂದು ಸಂದರ್ಭದಲ್ಲೂ ಕೂಡ ಏನೊಂದು ಡಿ ಬಾಸ್ ಹೆಸರು ಕೇಳಿ ಬರ್ತಾ ಇರೋದು ಅಂದರೆ ಕೊನೆಯೂ ಆಗೋದಿಲ್ಲ ಈ ಒಂದು ಡಿ ಬಾಸ್ ಅಂತ. ಯಾಕಂದರೆ ಅಷ್ಟು ಅಭಿಮಾನಿಗಳನ್ನ ದರ್ಶನ್ ಅವರು, ನಟ ದರ್ಶನ್ ಅವರು ಸಂಪಾದಿಸಿರುವಂಥದ್ದು ಎಲ್ಲ ಕಡೆ. ಆದರೆ ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಈ ಒಂದು ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿರೋದು ಎಲ್ಲರಿಗೂ ಅಚ್ಚರಿ ಅನಿಸುತ್ತೆ. ಯಾಕಂದರೆ ಕಳೆದ ಬಾರಿ ಒಂದು ಫಂಕ್ಷನಲ್ಲೂ ಕೂಡ ಏನೊಂದು ಹೇಳಿದರು, ಡಿ ಕೆ ಶಿವಕುಮಾರ್ ಅವರು ಮಾತನಾಡಬೇಕಾದ್ರೆ ಡಿ ಬಾಸ್ ಅಂತ ಒಂದು ಕಿರ್ಚಾಟ, ಅಂದರೆ ಕನಕಪುರದಲ್ಲಿ ಒಂದು ಪ್ರೋಗ್ರಾಮ್ ವೇಳೆ ಇದೇ ರೀತಿಯಾದಂಥ ಆದಾಗ ನೋಡೋಣ ಬರ್ತಾರೆ ಅನ್ನೋ ಒಂದು ರಿಯಾಕ್ಷನನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಒತ್ತನ್ನು ಕೊಡಲಿಲ್ಲ. ಅಂದರೆ ಇವರು ದರ್ಶನ್ ಅವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಏನೊಂದು ವಿಜಯಲಕ್ಷ್ಮಿ ಅವರು ಅವರನ್ನು ಭೇಟಿ ಮಾಡಿರ್ತಾರೆ, ಡಿ ಕೆ ಶಿ ಅವ್ರನ್ನ ಭೇಟಿ ಮಾಡಿರ್ತಾರೆ, ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರ್ತಾರೆ. ಆ ಒಂದು ಟೈಮ್ನಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸೊಪ್ಪು ಹಾಕಿರಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ದರ್ಶನ್ ಕಂಡ್ರೆ ಅಷ್ಟು ಕಷ್ಟನೇ ಅನ್ನೋವಂಥದ್ದು ಇರುತ್ತೆ. ಯಾಕಂದರೆ 2019 ಚುನಾವಣೆ ವೇಳೆ, ಅದೊಂದು ಉಪಚುನಾವಣೆ ವೇಳೆ, ಆ ಬೈ ಎಲೆಕ್ಷನ್ ವೇಳೆಯಲ್ಲಿ ಅಂದರೆ ಏನು ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಪರವಾಗಿ ಪ್ರಚಾರವನ್ನು ನಡೆಸಿರ್ತಾರೆ. ಈ ಒಂದು ಪ್ರಚಾರದಿಂದ ಡಿ ಕೆ ಶಿವಕುಮಾರ್ ಎಲ್ಲಾದರೂ ಕೋಪಗೊಂಡ್ರ, ಅದರಿಂದ ಏನಾದರೂ ದರ್ಶನ್ ಕಂಡ್ರೆ ಆಗೋದಿಲ್ವಾ ಅನ್ನೋ ಒಂದು ಕೆಲವೊಂದು ವಿಚಾರಗಳು ಚರ್ಚೆ ಆಗ್ತಿದೆ ವನಿತಾ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಸಿ ಎಂ ಆದಂಥ ಬಳಿಕ ಮೊದಲನೇ ಬಾರಿ ಕನಕಪುರಕ್ಕೆ ಹೋಗಿರೋವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಈ ಒಂದು ಸಂದರ್ಭದಲ್ಲೂ ಕೂಡ ದರ್ಶನ್ ಅವರಿಗೆ ಜೈಕಾರ ಆಗಿರ್ಬೋದು, ದರ್ಶನ್ನ ಬಿಡಿಸಿ ಅಂತ ಒಂದು ಅಭಿಮಾನಿಗಳ ಕೂಗಾಗಿರ್ಬೋದು, ಇದೆಲ್ಲ ನೋಡಿದಾಗ ಅವ್ರಿಗೂ ಕೂಡ ಎಲ್ಲೋ ಒಂದು ಸಿಟ್ಟಿಗೆದ್ದು ಅಥವಾ ಇನ್ನು ಬೆಳಗ್ಗೆಯಿಂದ ಟಯರ್ಡ್ ಆಗಿದೆ, ಇಲ್ಲ ಡಿ ಬಾಸು ಇಲ್ಲ, ಯಾರು ಇಲ್ಲ, ಸುಮ್ಮನಿರೋ ಅಂತ ಅಂತ ಅಲ್ಲಿನ ಜನರಿಗೆ ಹೇಳಿರುವಂಥದ್ದು. ಈ ಒಂದು ವಿಚಾರದಿಂದ ಡಿ ಕೆ ಶಿವಕುಮಾರ್ ಅವರಿಗೆ ದರ್ಶನ್ ಮೇಲೆ ಅದು ಮುನಿಸಿದೆಯಾ ಅನ್ನೋದು ಇನ್ನಷ್ಟು ಕುತೂಹಲಗಳು ಉಟ್ಕೊಳ್ತವೆ ವನಿತಾ. ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ